ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಅಡ್ಡ. ತುಂಬಾ ದಿನ ಆಯ್ತು. ವೆಲ್ಕಮ್ ಬ್ಯಾಕ್ ಟು ನಮ್ಮ ಅಡ್ಡ. ಈ ತರ ನೋಡಿರಲ್ಲ ಅನ್ಸುತ್ತೆ ನೀವು ನೋಡಿದ್ರಷ್ಟನ್ನ, ಬಟ್ ಸ್ವಲ್ಪ ದಿನ ಹೀಗೆ ಇರ್ತೀನಿ. ಇವತ್ತು ಹೊರಗೆ ಹೋಗ್ತಿರ್ತೀವಿ ಸಾರನ ಕರ್ಕೊಂಡು. ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಸೊ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಸಾರನ, ನಮ್ಮ ಅಡ್ಡ ಚಾನಲ್. ನೋಡಿರ್ತಾರೆ ಲಾಸ್ಟ್ ಇದು ಇದೆಯಲ್ಲ, ಆನಿವರ್ಸರಿ ಬ್ಲಾಗ್ ಇತ್ತು. ಅಂದ್ರೆ ಎಷ್ಟು ದೊಡ್ಡೋಳಾಗಿದ್ದಾಳೆ ಅಂತ. 1.5 years ನೋಡಿ, ಉದ್ದ ಆಗಿದೆ. ಆಲ್ಮೋಸ್ಟ್ ಹಾಯ್ ಮಾಡ್ತಾರೆ. ಬರ್ತಾವೆ ಈಗ. ಹಾಯ್ ಮಾಡ್ತಾ ಇರೋದು. ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ ಕ್ಯಾಮೆರಾ ನೋಡ್ಬಿಟ್ಟು. ಮೇಲೆ ಆಮೇಲೆ ಇನ್ನೊಂದು ಪ್ಯಾಂಟ್ ಹಾಕಿದೀವಲ್ವಾ, ಸೊ ಹೊರಗೆ ಹೋಗ್ತೀವಿ ಅಂತ ಗೊತ್ತು ಅವಳಿಗೆ. ಫುಲ್ ರೆಡಿ ಆಗಿದೀವಿ, ಇವಾಗ ಹೊರಗೆ ಹೋಗ್ತೀವಿ ಅಂತ ಫುಲ್ ಖುಷಿ ಆಗ್ಬಿಟ್ಟಿದೆ. ನಮ್ಗಿಂತ ಜಾಸ್ತಿ ಅವಳಿಗೆ ಹೊರಗಡೆ ಹೋಗಕ್ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅವ್ಳು ನನ್ನ ಮೇಲೆ ಹೋಗಿದ್ದಾಳೆ, ನನ್ನ ಮೇಲೆ ನಿನ್ ಮೇಲೆ ಹೋಗಿದ್ದಲ್ಲ, ನನ್ ಕೆಳಗಡೆ ಹೋಗಿದ್ದಾಳೆ. ಏನ್ ಹೇಳ್ತೀಯಲ್ಲ. ನಡಿ ವಾಕ್ ವಾಕ್ ವಾಕ್. ಅವಳು ಇಂಡಿಪೆಂಡೆಂಟ್ ವಾಕರ್ ಆಗ್ತಾಳೆ ಅನ್ಸುತ್ತೆ. ಇವಾಗಿಂದ ಇಂಡಿಪೆಂಡೆಂಟ್ ಆಗ್ತಾಳೆ. ಏನ್ ಮಾಡ್ತಾ ಇದೆಯಮ್ಮ? ಹೂವ ಬೇಕಾ ನಿನ್ಗೆ? ಇಷ್ಟೊತ್ತಿನಲ್ಲಿ ಹರಿಬಾರ್ದು ಅಮ್ಮ. ನೋ, ಇಷ್ಟ ಆಯ್ತಾ? ಹೌದಾ, ಓಕೆ. ಹೌದಾ, ಅಲ್ಲೇ ಫ್ಲವರ್ ಕೊಟ್ಟು ಯಾರಾದ್ರೂ ಲವರ್ ಮಾಡ್ಕೊಂಡು ಮುಗಿಸಿದ್ರು. ಇಲ್ಲಿ ಇಟ್ಟಿದ ತಕ್ಷಣ ಭಯ ಪಡ್ತಿದ್ಲು. ಇವ್ ನೋಡಿ ಅವಳೇ ಜರುಗಿಸ್ಕೊಂಡ್ ಬರ್ತಾಳೆ ನೋಡಿ. ಬಾಮ, ಅವ್ಳು ನೋಡ್ತಾ ಇದ್ದಾಳೆ, ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಈಗ ಫುಲ್ ಆನ್ ಕಾನ್ಫಿಡೆನ್ಸ್ ಜರುಗ್ ಬಿಡ್ತಾಳೆ, ತಾನೇ ಕೆಳಗಡೆ ಬಂದ್ಬಿಡ್ತಾಳೆ. ಅಷ್ಟು ಕುಂತ್ಕೊಂತ ಇರ್ಲಿಲ್ಲ ಇಲ್ಲಿ. ವೆರಿ ಗುಡ್. ಬಟ್ ನನಗ್ ಭಯ, ನಾನು ಅದಕ್ಕೆ ಹಿಡ್ಕೊಂತೀನಿ. ಮಣ್ಣು ಸಿಕ್ತಂತ ಕೈಗೆ. ಹಿಂಗೆ ಎಲ್ಲೋಗಣ ಹೇಳು. ಈಗ ಪಾನಿಪುರಿ ತಿನ್ನೋಗೋಣ. ಆಕ್ಚುಲಿ ರೆಗ್ಯುಲರ್ಲಿ ದೈಪುರಿ ತಿಂತೀವಿ, ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ಹೌದು, ಪಾನಿಪುರಿನಲ್ಲಿ ಸ್ವಲ್ಪ ಲೆಸ್ ಕ್ಯಾಲರೀಸ್ ಇದೆಯಲ್ಲ ಅದಕ್ಕೆ. ಆದ್ರೆ ಪಾನಿಪುರಿನೇ ತಿನ್ಬಾರ್ದು. ಹಾಯ್. ಅಲ್ಲ, ಅವಳು ಬಂದು ಹೆಂಗ್ ಕುತ್ಕೊಂಡಿದ್ದಾಳೆ ನನ್ ಜೊತೆ. ಅವಳು ಹೆಂಗ್ ಗೊತ್ತಾಯ್ತು ಇಲ್ಲೇ ಕುತ್ಕೋಬೇಕು ಅಂತ? ನೀವು ಕುತ್ಕೊಂತಲ್ಲ ಅದಕ್ಕೆ. ಅಷ್ಟು ತಲೆ ಇದೆಯಲ್ಲ ಅವಳಿಗೆ. ಮಾಡು, ಮಾಡು, ಇನ್ನೊಂದ್ಸಲ ಮಾಡು, ಇನ್ನೊಂದ್ಸಲ. ಬೇಡ, ಹೆಂಗ್ ಕುತ್ಕೊಂಡ್ಬಿಟ್ಟಿದ್ದೆ, ಹೊರಡಲ್ವಾ? ಹೊರಡ್ಬೇಕು, ಸ್ವಲ್ಪ ರೆಸ್ಟ್ ತಗೊಂತ ಇದೀವಿ ಸಾರು, ಆಮೇಲೆ ನಾನು. ಸರ ರೆಸ್ಟ್ ಬೇಕು ನಾವು. ಲೆಟ್ಸ್ ಗೋ 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 ಹೋಗೋಣ ಹೋಗೋಣ. ಯೇ ಗೋ 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 ಗೋ. ಯೇ ನಡಿ. ಏನೋ ವಿಡಿಯೋ ಮಾಡ್ತಾ ಇದ್ಯಾ? ಎಷ್ಟು ಪ್ಲೇಟ್ ಬೇಕು ನಿಮ್ಗೆ ಹೇಳು. ಸಾಕು. ನೀ ಸಾಕಾ? ಬೈಟು ಮಾಡೋಣ. ಪಾನಿಪುರಿನಲ್ಲಿ ಹೆಂಗ್ ಬೈಟು ಮಾಡ್ತೀವಿ ತೋರಿಸ್ತೀನಿ. ನಾವು ಪಾರ್ಕ್ ಇಂದ ಮನೆಗೆ ಬಂದಿದೀವಿ. ಆಮೇಲೆ ಸಾರಿಗೆ ಇಷ್ಟೊಂದು ಬಟ್ಟೆ ತಗೊಂಡಿದೀವಿ, ನಾನು ತೋರಿಸ್ತೀನಿ. ಸೊ ಆಕ್ಚುಲಿ ಮಳೆ ಬರ್ತಾ ಇತ್ತು, ಅದಕ್ಕೆ ಬೇಗ ಬಂದ್ಬಿಟ್ವಿ. ಆಮೇಲೆ ಕತ್ಲೆ ಆಗ್ತಾ ಇತ್ತು, ರೆಕಾರ್ಡ್ ಆಗ್ತಾ ಇತ್ತು. ನಾನು ಬರೀ ಈ ಕಾಳ ಇಂಪ್ರೂವ್ ಮಾಡೋದ್ರಲ್ಲೇ ಇರ್ತಾನೆ ಅಶೋಕ್. ನಾನು ಬಟ್ಟೆ ಏನೇನು ಸಾರಾಗೆ ಬಟ್ಟೆ ತಗೊಂಡಿದ್ದೀನಿ ಅದು ತೋರಿಸ್ತೀನಿ. ನಂಗೆ ಒಂದು ಬಟ್ಟೆ ತುಂಬಾ ಇಷ್ಟ ಆಯ್ತು. ಕೆಲವೊಂದು ಡೈಲಿ ವೇರ್ಸ್ ಇದೆ, ಕೆಲವೊಂದು ಏನಂತಾರೆ ಹೊರಗಡೆ ಹೋಗಕ್ಕೆ. ಆಕ್ಚುಲಿ ಏನಾಯ್ತು ಗೊತ್ತಾ, ನಾನು ಸಾರಾಗ್ ಬರೀ ಬಾಯ್ ಡ್ರೆಸ್ ಹಾಕ್ತಾ ಇದ್ದೀನಿ ಅಂತ ಅಶೋಕ್ ಹೇಳ್ತಿದ್ದ ನನ್ಗೆ. ಆಕೆ ಸ್ವಲ್ಪ ಈ ಸಲ ಗರ್ಲಿ ಟೈಪ್ಸ್ ಡ್ರೆಸ್ ತಗೊಂಡಿದ್ದೀನಿ ಹೊರಗಡೆ ಹೋಗುವಾಗ ಹಾಕೊಳಕ್ಕೆ. ಸೊ ಇದು ನನಗೂ ಸ್ವಲ್ಪ ಸ್ಥಳಗಾದ್ರೆ ನನಗೂ ಬರುತ್ತೆ ಅನ್ಸುತ್ತೆ ಇದು. ಆಮೇಲೆ ಇದು, ಸೊ ದಿಸ್ ಇಸ್ ಫಾರ್ ಮೈ ಲಿಟಲ್ ಸಾರಾ. ಇದೊಂದು ಫ್ರಾಕ್ ಟೈಪ್ ಇದೆ, ನಂಗೆ ತುಂಬಾ ಇಷ್ಟ ಆಯ್ತು ಇದು, ಅದಕ್ಕೆ ತಗೊಂಡೆ. ಇದು ಹೊರಗಡೆ ಹೋಗುವಾಗ. ಇದು ಬ್ರಿಟಿಷ್ ಆಮೇಲೆ ನಾನು ಇದರದ್ದು ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆಮೇಲೆ ಸಾರಾ ಮೇಲೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅನ್ಕೊಂತೀನಿ. ಸೊ ಇದು ಒಂದು ತಗೊಂಡಿದ್ದೀನಿ. ಇದು ನನಗೆ ತುಂಬಾ ಇಷ್ಟ ಆಯ್ತು. ಕಲರ್ ನನಗೆ ತುಂಬಾ ಇಷ್ಟ ಆಯ್ತು. ಈ ತರ ಕಲರ್ ಅವಳ ಹತ್ರ ಇರ್ಲಿಲ್ಲ. ಓಕೆನಾ, ಇದು 2 ಡ್ರೆಸ್ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಬಿಟ್ಟಿದ್ದು ಅಂದ್ರೆ ಲೋವರ್ಸ್, ಅಲ್ಲಿ ಗಾರ್ಡನ್ ಎಲ್ಲಾದ್ರೂ ಹೋಗುವಾಗ ಪ್ಯಾಂಟ್ಸ್ ಟೈಪ್ ಬೇಕಲ್ವಾ, ಸೊ ಅದಕ್ಕೆ ಈ ತರ ತಗೊಂಡಿದ್ದೀನಿ. ಇದು ಮನೆಯಲ್ಲೂ ಹಾಕೋಬಹುದು, ಆಮೇಲೆ ಅಲ್ಲಿ ಹೊರಗಡೆ
ಸಾರಿ, ಹೊರಗಡೆನೂ ಹೋಗುವಾಗ ಹಾಕೋಬಹುದು. ಆಮೇಲೆ ಈ ತರ ಪ್ಯಾಂಟ್ಸ್ ತಗೊಂಡಿದ್ದೀನಿ. ಈ 30 ರುಪೀಸ್ ಅಷ್ಟೇ, ಚೆನ್ನಾಗಿದೆ ಮನೇಲಿ ಹಾಕೊಳಕ್ಕೆ. ಡೈಲಿ ವೇರ್ಸ್, ಅವಳು ಸುಸು ಕಕ್ಕ ಎಲ್ಲ ಮಾಡ್ತಾಳೆ, ವಾಷೇಬಲ್ ಇರುತ್ತೆ, ಕ್ಲೀನ್ ಇರುತ್ತೆ, ಅದಕ್ಕೆ ಇದು ತಗೊಂಡಿದ್ದೀನಿ. ಆಮೇಲೆ ಈ ತರ ಚಡ್ಡಿಗಳು ತಗೊಂಡಿದ್ದೀನಿ ಮನೇಲಿ ಹಾಕೊಳಕ್ಕೆ. ಇದ್ರಲ್ಲಿ ಏನ್ ಮಾಡ್ತಾಳೆ? ಇದ್ರಲ್ಲೂ ಅವಳು ಕಕ್ಕ ಸುಸು ಎಲ್ಲ ಮಾಡ್ತಾಳೆ. ಬಟ್ ಏನಂದ್ರೆ ಅವಳು ಡೈಪರ್ನ ಮನೇಲಿ ಇರುವಾಗ ಸಾರಾ ನಿಂದ ಮಾನಹಾನಿ ಮಾಡ್ತಾ ಇದಾರೆ ನೋಡು ಸರ. ಅವಳು ನನ್ನ ಬ್ಯಾಗ್ ಚೆಕ್ ಮಾಡ್ತಾ ಇದ್ದಾಳೆ. ಹಾಲ್ ಬೇಕು ಅನ್ಸುತ್ತೆ ಅವಳಿಗೆ. ತೋರ್ಸು, ಬಟ್ಟೆ ತೋರ್ಸು ಅವಳ್ದು. ಹಾ, ಆಮೇಲೆ ಇದು ಆಕ್ಚುಲಿ ಏನಂದ್ರೆ ಡೈಪರ್ನ ಹಾಕಂಗಿಲ್ಲ ಮನೆಯಲ್ಲೇ ಇರುವಾಗ, ಬರೇ ಹೊರಗಡೆ ಹೋಗುವಾಗ ಮಾತ್ರ ಡೈಪರ್ ಹಾಕೊಳ್ಳೋದು. ನಾ ಹಾಕೊಳ್ಳಲ್ಲ, ಅವಳಿಗೆ ಹಾಕ್ತೀನಿ. ಮೈ ಗಾಡ್, ಏನೇನು ಅಂತ ಇದ್ದೀನಿ, ನನ್ನ ಫ್ಲೋ ಹೆಂಗ್ ಹೋಗ್ತಾ ಇದೆ. ಟಾಪ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ದಿಸ್ ಇಸ್ ಕಲರ್ಫುಲ್ ಟಾಪ್ಸ್. ಅವಳಿನ ಮೇಲೆ ಸ್ವಲ್ಪ ಸಮ್ಮರ್ ಕಲರ್ಸ್ ನಲ್ಲಿ ನಿಮ್ಗೆ ನೋಡಕ್ ಸಿಗ್ತಾಳೆ. ನಿಮ್ಗೆ ನೋಡಕ್ ಸಿಗ್ತಾಳೆ. ಸೊ ದಿಸ್ ಇಸ್, ನನ್ಗೆ ಇದು ಕಲರ್ಫುಲ್ ಇಷ್ಟ ಆಯ್ತು. ಸ್ವಲ್ಪ ಸಿಮಿಲರ್ ನಾ ಏನು ಹಾಕೊಂತೀನಿ ಅದೇ ತರ ತಗೊಂಡಿದ್ದೀನಿ ಅವಳಿಗೆ. ಆಮೇಲೆ ಈ ತರ ಇದು ಒಂದು ಟಾಪ್ ನನ್ಗೆ ಇಷ್ಟ ಆಯ್ತು. ಇದು ಅವ್ರ ಅಪ್ಪ ಸೆಲೆಕ್ಟ್ ಮಾಡಿರೋದು. ಅವ್ರ ಅಪ್ಪಗೆ ಗರ್ಲಿಶ್ ಟೈಪ್ ಅನಿಸ್ತು ಇದು. ಸ್ವಲ್ಪ ಇದು ಹೆಂಗೆ ಏನಂತಾರೆ ಇದಕ್ಕೆ, ತೋಳು ಅಂತಾರಲ್ಲ, ತೋಳು. ಹಾ, ಇದು ಸ್ಲೀವ್ಲೆಸ್. ಸ್ಲೀವ್ಲೆಸ್ ಇದು. ಹೇಳ್ಬೋದು, ಎಜುಕೇಟೆಡ್ ಆಡಿಯನ್ಸ್ ಇದೆ. ನನ್ಗೆ ಗೊತ್ತು ಎಜುಕೇಟೆಡ್, ಬಟ್ ಪಟ್ ಅಂತ ನಂಗೆ ವರ್ಡ್ಸ್ ಬರಂಗಿಲ್ಲ ಅಂತ ನಾನು ಇನ್ನು ಹೆಲ್ಪ್ ತಗೊಂತೀನಿ. ಇದು ಒಂದು ನನಗೆ ಇಷ್ಟ ಆಗಿರೋದು, ಯೆಲ್ಲೋ ಕಲರ್. ಯೆಲ್ಲೋ ಇಸ್ ಮೈ ಫೇವ್ರೆಟ್ ಕಲರ್, ಅದಕ್ಕೆ ತಗೊಂಡಿದ್ದೀನಿ ಅಷ್ಟೇ. ಸೊ ದಿಸ್ ವಾಸ್ ಆಲ್ ಅಬೌಟ್ ಸಾರಾ ಶಾಪಿಂಗ್ ಅಂಡ್ ಸಾರಾಸ್ ಎಷ್ಟೊಂದೈತೆ. ಸೊ ಇವತ್ತಿನ ವಿಡಿಯೋನ ನಾವು ಮುಗಿಸ್ಕೊಂತ ಇದ್ದೇವೆ. ನಮ್ ದಿನ ಹೇಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗೆ ಅನಿಸ್ತು ಏನೋ ಅಂತ ಇದ್ದಾಳೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್, ಗುಡ್ ನೈಟ್. ಬಾಯ್.